ಎಲ್ಲರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. 10 ದಿನ ಆದ್ಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ. ಬೇರೆ ಬೇರೆ ಎನರ್ಜೀಸ್ ಕೆಲ್ಸ ಇತ್ತು, ರೇಖಿ ಕೆಲ್ಸ ಇತ್ತು. ಸೊ ನಾನು ಎನರ್ಜೀಸ್ ಕೊಡ್ಬೇಕಾದ್ರೆ ಸ್ವಲ್ಪ ಲೋ ಆಗ್ತೀನಿ. ಯಾಕಂದ್ರೆ ನನ್ನಿಂದ ಎನರ್ಜೀಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ನನ್ನ ಹೀಲಿಂಗ್ ಪ್ರಾಸೆಸ್ ಇತ್ತು. ಸೊ ಅದಕ್ಕಾಗಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ವಿಮೆನ್ಸ್ಗೋಸ್ಕರ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ, ಸೀರೀಸ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂದ್ರೆ ಸ್ಕೂಲ್ ಹುಡುಗಿರು ಪ್ಯೂಬರ್ಟಿ ಅಟೆಂಡ್ ಮಾಡಿದ್ಮೇಲೆ ಅವ್ರಿಗೆ ಯಾವೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಅಂಡ್ ಆಲ್ಸೋ ರಿಲೇಶನ್ಶಿಪ್ಸ್ ಇಶ್ಯೂಸ್ ಹೇಗೆಲ್ಲ ಸ್ಟಾರ್ಟ್ ಆಗುತ್ತೆ, ಕಾಲೇಜ್ ಹುಡುಗಿರ್ಗೆ ಹೇಗಿರುತ್ತೆ, ಅವರ ಮನಸ್ಥಿತಿ ಹೇಗಿರುತ್ತೆ, ಅಂಡ್ ಆಲ್ಸೋ ಕಾಲೇಜ್ ಮುಗಿದ ಮೇಲೆ ವರ್ಕಿಂಗ್ ವಿಮೆನ್ಸ್ ಹೇಗಿರ್ತಾರೆ, ಅಂಡ್ ಮದ್ವೆ ಆದ್ಮೇಲೆ ವಿಮೆನ್ಸ್ ಹೇಗಿರ್ತಾರೆ. ತುಂಬಾನೇ ಪ್ರಾಬ್ಲಮ್ಸ್ ಇರುತ್ತೆ ಎಲ್ಲಾರ್ಗು. ಅದನ್ನ ಹೇಗ್ ಡೀಲ್ ಮಾಡ್ಬೇಕು, ಒನ್ ಬೈ ಒನ್ ಪ್ರಾಬ್ಲಮ್ಸ್ ನಾನು ತೆಗ್ದು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀನಿ. ಸೊ ಇದ್ರಿಂದ ಹುಡುಗಿರ್ಗೆ ಯಾವ್ದ್ರ ಪ್ರಪಂಚದ ಬಗ್ಗೆನೇ ಜ್ಞಾನ ಇರೋದಿಲ್ಲ ಅಷ್ಟೊಂದು. ಯಾಕಂದ್ರೆ ಅವ್ರು ಬೆಳೀತಾ ಇರ್ತಾರೆ, ಹೊಸ ಹೊಸ ಕಷ್ಟಗಳು ಬರ್ತಾ ಇರುತ್ತೆ, ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ. ಸೊ ಅಂತವ್ರಿಗೆ ಎಚ್ಚರಿಕೆ ತರ ಇರುತ್ತೆ. ಸೊ ಮುಂಚೆನೆ ಗೊತ್ತಾಗುತ್ತೆ, ನಾನ್ ಮಾತಾಡೋದ್ರಿಂದ ಈ ತರ ಎಲ್ಲ ಆಗುತ್ತೆ ಪ್ರಪಂಚದಲ್ಲಿ, ಇಷ್ಟ ಕೆಟ್ಟವ್ರು ಇದಾರೆ, ಈ ತರ ಎಲ್ಲ ನಮ್ ಜೊತೆ ನಡ್ಕೊಂತಾರೆ ಅಂತ ಚಿಕ್ಕ ಹುಡುಗರಿಗೆ ಗೊತ್ತಾಗುತ್ತೆ. ರೋಸು ಬಾಡಿ ಚೇಂಜಸ್ ಯಾವ ತರ ಆಗುತ್ತೆ, ಹಾರ್ಮೋನ್ ಚೇಂಜಸ್ ಯಾವ ತರ ಆಗುತ್ತೆ, ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನ ನಾನು ಮೊದ್ಲೇ ಮಾತಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಪ್ರಪಂಚ ಏನು, ಯಾವ ರೀತಿ ನಾವ್ ಇರ್ಬೇಕು, ಯಾವ ರೀತಿ ಕೇರ್ಫುಲ್ ಆಗಿರ್ಬೇಕು ಅಂತ ಆ ಚಿಕ್ಕ ಮಕ್ಕಳಿಗೆ ಗೊತ್ತಾಗುತ್ತೆ. ಏನೋ ಕಾಲೇಜ್ ಹುಡುಗಿರ್ಗೆ ರಿಲೇಶನ್ಶಿಪ್ಸ್ ಆಗಿರ್ಲಿ, ಅಥವಾ ಕೆರಿಯರ್ ಗೋಲ್ಸ್ ಬಗ್ಗೆನೇ ಆಗಿರ್ಲಿ, ಫ್ಯಾಮಿಲೀಸ್ ಆಗಿರ್ಲಿ, ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ ಆಗ್ತಾರಲ್ಲ. ಅಂಡ್ ಅಡ್ಡದಾರಿ ಹಿಡಿತಾರೆ. ಅಂಡ್ ಆಲ್ಸೋ ಬೇರೊಬ್ರುನು ಬೇರೊಬ್ರಿಂದ ಮೋಸ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಕರಿಯರ್ ಮೇಲೆ ಫೋಕಸ್ ಮಾಡಕ್ ಆಗ್ತಾರಲ್ಲ. ಸೊ ಇದ್ರ ಬಗ್ಗೆನೂ ಮಾತಾಡ್ತಾ ಇರ್ತೀನಿ. ಅಂಡ್ ವಿಮೆನ್ಸ್ ಅಂದ್ರೆ ಕಾಲೇಜ್ ಮುಗಿದ ಮೇಲೆ ಕೆಲ್ಸಕ್ಕೆ ಹೋಗೋ ವಿಮೆನ್ಸ್ ಯಾವ ರೀತಿ ಸ್ಟ್ರೆಸ್ ಆಗುತ್ತೆ, ಅವ್ರಿಗೆಲ್ಲ ಏನೇನ್ ಇಶ್ಯೂಸ್ ಆಗುತ್ತೆ, ಅಂಡ್ ಆಲ್ಸೋ ಮದ್ವೆ ಆದ್ಮೇಲೆ ಹೆಣ್ಮಕ್ಳಿಗೆ ಯಾವ ತರ ಚಾಲೆಂಜಸ್ ಇರುತ್ತೆ, ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ, ನೀವು ಮದ್ವೆ ಆಗಿಂತ ಮುಂಚೆ ನಿಮ್ಮನ್ನ ನೀವು ಹೇಗೆ ಪ್ರಿಪೇರ್ ಮಾಡ್ಕೊಬೇಕು, ನಿಮ್ಮ ಅತ್ತೆ ಮನೆಯಲ್ಲಿ ಅಥವಾ ನಿಮ್ಮ ಗಂಡನ ಜೊತೆ, ಅವ್ರ ಜೊತೆ ಆ ಗ್ರೂಪ್ ಆಫ್ ಪೀಪಲ್ ಜೊತೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾನ್ ಮಾತಾಡ್ತಾ ಇದ್ದೀನಿ. ಸೊ ಈ 4 ಗ್ರೂಪ್ಸ್ ನಾನು ಡಿವೈಡ್ ಮಾಡ್ಕೊಂಡಿದೀನಿ. ಒಂದು ಪ್ಯೂಬರ್ಟಿ ಅಟೆಂಡ್ ಮಾಡ್ರು, ಅಂದ್ರೆ ಹೈಸ್ಕೂಲ್ ಗರ್ಲ್ಸ್, ಆಮೇಲೆ ಕಾಲೇಜ್ ಗರ್ಲ್ಸ್, ಅದಾದ್ಮೇಲೆ ವರ್ಕಿಂಗ್ ವಿಮೆನ್ಸ್, ಅಂಡ್ ಆಲ್ಸೋ ಮದ್ವೆ ಆದ್ಮೇಲೆ ಮ್ಯಾರಿಡ್ ವಿಮೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇಲ್ ಬಿ ವೆರಿ ಯೂಸ್ಫುಲ್. ಆಲ್ಸೋ ಲೈವ್ಸ್ ಬರ್ತಾ ಇರ್ತೀನಿ ಎವ್ರಿ ಟ್ಯೂಸ್ಡೇ ವಿಮೆನ್ಸ್ ಬಗ್ಗೆ ಮಾತಾಡೋದಕ್ಕೋಸ್ಕರ. ತುಂಬಾ ಜನ ಇದನ್ ಬಗ್ಗೆ ಮಾತಾಡಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎವ್ರಿ ಟ್ಯೂಸ್ಡೇ ಆದ್ರೆ ಲೈವ್ ಬರ್ತೀನಿ, ಅಥವಾ ಕೆಲವೊಬ್ರು ಮಾತಾಡಿದ್ರು ಪರವಾಗಿಲ್ಲ, ಅವರ ಕ್ವೆಶನ್ಸ್ ತುಂಬಾನೇ ಇರುತ್ತೆ ಲೈವ್ ಅಲ್ಲಿ. ತುಂಬಾ ಜನ ನಾನು ಲೈವ್ ಅಂದ ಕ್ವೆಶನ್ಸ್ ಜಾಸ್ತಿ ಇಟ್ಕೊಂಡಿರ್ತಾರೆ. ಸೊ ಅಷ್ಟ ಮಾಡಕ್ ಆದ್ರೆ ನನ್ ಕೈಯಲ್ಲಿ ತುಂಬಾ ಕ್ವೆಶನ್ಸ್ ಇದ್ರೆ, ಸೊ ಎವ್ರಿ ಟ್ಯೂಸ್ಡೇ ಐ ಕ್ಯಾನ್ ಕಮ್. ಅಥವಾ ಕಮ್ಮಿ ಜನ ಇದ್ರೆ ಒಂದು 2 ವೀಕ್ಸ್ ಬಿಟ್ಟು ಆಮೇಲೆ ವಿಡಿಯೋ ಮಾಡ್ಬೋದು. 2 ವೀಕ್ಸ್ ಆದ್ಮೇಲೆ ಆತರ ಗ್ಯಾಪ್ ಬಿಟ್ಟು. ಸೊ ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ಗರ್ಲ್ಸ್. ಒಂದೊಂದ್ಸತಿ ನಮ್ಗೆ ಗೊತ್ತಾಗ್ತಿರಲ್ಲ ಏನೇನ್ ಆಗ್ತಿದೆ ಚೇಂಜಸ್, ಯಾರ್ ಜೊತೆ ಯಾವ ರೀತಿ ಇರ್ಬೇಕು, ಯಾರೆಲ್ಲ ನಮ್ಗೆ ಮೋಸ ಮಾಡ್ತಾರೆ, ಯಾವ ರೀತಿ ನಮ್ಗೆ ಚಾಲೆಂಜಸ್ ಬರುತ್ತೆ ಕಾಲೇಜಲ್ಲಾಗ್ಲಿ, ಸ್ಕೂಲಲ್ಲಾಗ್ಲಿ, ಏನೋ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸಸ್ ಎಲ್ಲ ಆಗುತ್ತೆ. ನಮ್ಮನ್ನ ಬಲಿಕ ವಕ್ರ ಮಾಡ್ತಾರೆ, ಅಥವಾ ನಮಗೆ ಕೆಟ್ಟ ಹೆಸರು ತರೋದಕ್ಕೆ ನೋಡ್ತಾ ಇರ್ತಾರೆ. ನಮಗ್ ಗೊತ್ತಾಗ್ತಾ ಇರಲ್ಲ ಯಾವ್ಯಾವ ಇಶ್ಯೂಸ್ ಆಗ್ತಿದೆ, ಏನೇನು ನಡೀತಿತ್ತೆ ಅಂತ. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಸೊ ಇಷ್ಟ್ರ ಬಗ್ಗೆ ನಾನು ಮಾತಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ಸೊ ಆದಷ್ಟು ಬೇಗ ನಾನು ಗರ್ಲ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ.